ಮತ್ತೊಂದು ಕಡೆ ಜೈಲು ವಾಸವನ್ನ ಅನುಭವಿಸ್ತಾ ಇರುವ ದರ್ಶನ್ ಸತತವಾಗಿ ಮನೆಯೂಟಕ್ಕಾಗಿ ಆಗ್ರಹಿಸಿದ್ದಾರೆ. ಕೋರ್ಟ್ನಲ್ಲೂ ಕೂಡ ಮನವಿಯನ್ನ ಸಲ್ಲಿಸಿದ್ದಾರೆ. ದರ್ಶನ್ ಮನೆಯೂಟಕ್ಕೆ ಇಷ್ಟೊಂದು ಹಠ ಹಿಡಿದಿರೋದು ಯಾಕೆ ಅನ್ನೋದಕ್ಕೆ ಕಾರಣ ಇದೀಗ ಬಹಿರಂಗ ಆಗ್ತಾ ಇದೆ. ನಿರಂತರವಾಗಿ ತೂಕ ಇಳಿಕೆ ಆಗ್ತಾ ಇದೆ. ಬರೋಬ್ಬರಿ 10 kg ತೂಕ ಕಳೆದುಕೊಂಡಿದ್ದಾರಂತೆ ದರ್ಶನ್. ಪ್ರೋಟೀನ್ ಆಹಾರ ಇಲ್ಲದೆ ತೂಕ ಇಳಿದು ಹೋಗ್ತಿದೆ ಅನ್ನೋ ಆತಂಕ ದರ್ಶನ್ಗೆ. ಜೈಲಿನ ಊಟದಲ್ಲಿ ಅವರಿಗೆ ಅವಶ್ಯಕತೆ ಇರುವ ಪ್ರಮಾಣದಲ್ಲಿ ಪ್ರೋಟೀನ್ ಸಿಗ್ತಾ ಇಲ್ಲ. ಹೀಗಾಗಿ ಮನೆ ಊಟವನ್ನ ತರಿಸ್ಕೊಡಿ, ಪ್ರೋಟೀನ್ ಯುಕ್ತ ಆಹಾರವನ್ನ ತರಿಸ್ಕೊಡಿ ಅಂತ ಹೇಳಿ ಜೈಲಿನ ಅಧಿಕಾರಿಗಳ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ. ಜೈಲಿನ ಊಟದಲ್ಲಿ ಪ್ರೋಟೀನ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಮನೆಯಿಂದ ಊಟ ತರಿಸ್ಕೊಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಿರಂತರವಾಗಿ ಜಿಮ್ ಮಾಡೋ ಸಂದರ್ಭದಲ್ಲಿ ಪ್ರೋಟೀನ್ ಯುಕ್ತ ಆಹಾರವನ್ನು ಸೇವನೆ ಮಾಡ್ತಾ ಇದ್ರು. ಜೈಲಿಗೆ ಸೇರಿದ ಕ್ಷಣದಿಂದ ಜಿಮ್ಮು ಇಲ್ಲ, ಇತ್ತ ಪ್ರೋಟೀನ್ ಯುಕ್ತ ಆಹಾರವೂ ಇಲ್ಲ. ಹೀಗಾಗಿ 10 kg ಆಲ್ರೆಡಿ ಸಣ್ಣ ಆಗಿ ಹೋಗ್ಬಿಟ್ಟಿದ್ದಾರಂತೆ. ಇನ್ನೂ ತೂಕ ಇಳಿದು ಬಿಟ್ರೆ ಮುಂದೆ ಸಿನಿಮಾ ಕೆರಿಯರ್ಗದು ಪರಿಣಾಮ ಬೀರಬಹುದು ಅನ್ನೋ ಆತಂಕನೋ ಏನೋ. ಹೀಗಾಗಿ ಜೈಲಾಧಿಕಾರಿಗಳ ಬಳಿಯಲ್ಲಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ದರ್ಶನ್. ಊಟದ ಜೊತೆ ಪ್ರೋಟೀನ್ ಆಹಾರ ಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ, ಜೈಲಿನ ಊಟದ ಮ್ಯಾನ್ಯುವಲ್ ಪ್ರಕಾರ ಪೌಷ್ಟಿಕಾಂಶಯುಕ್ತವಾದ ಆಹಾರವನ್ನೇ ನೀಡಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಸ್ಪೆಷಲ್ ಆಗಿ ಪ್ರೋಟೀನ್ ಬೇಕು ಅನ್ನೋದು ದರ್ಶನ್ ಅವರ ಬೇಡಿಕೆ ಅಂತೆ. ಬಟ್ ಇದಕ್ಕೆಲ್ಲ ಪುರಸ್ಕಾರ ಅಥವಾ ಇದಕ್ಕೆಲ್ಲ ಮನ್ನಣೆ ಸಿಗೋ ಸಾಧ್ಯತೆ ಇದೆಯಾ? ಕೋರ್ಟ್ ಇದನ್ನ ಯಾವ ರೀತಿ ಗಮನಿಸುತ್ತೆ ಅಂತ ಹೇಳಿ. ಸ್ಮಿತಾ, ಏನು ಈ ಹಿಂದೆ ಒಂದು ಅರ್ಜಿ ವಿಚಾರಣೆ, ಮನೆ ಊಟಕ್ಕೆ ಸಂಬಂಧಿಸಿದಂತೆ ಅರ್ಜಿ ವಿಚಾರಣೆ ನಡೆಸ್ತಾ ಇರತಕ್ಕಂಥ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಒಂದು ವರದಿಯನ್ನು ಜೈಲು ಅಧಿಕಾರಿಗಳಿಂದ ಕೇಳಿತ್ತು. ಯಾವ ರೀತಿಯ ಆಹಾರವನ್ನು ಕೊಡಲಾಗ್ತಾ ಇದೆ ಮತ್ತು ಇವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರ ಯಾವ ಕಾರಣಕ್ಕೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ಕೊಡಿ ಅಂತ ಕೇಳಿತ್ತು. ಅದರ ಭಾಗವಾಗಿ ಜೈಲು ಅಧಿಕಾರಿಗಳು ನ್ಯಾಯಾಲಯಕ್ಕೆ ಒಂದು ವರದಿಯನ್ನು ಸಲ್ಲಿಸಿದ್ರು. ಇದರಲ್ಲಿ ದರ್ಶನ್ ಅವರು ನಮ್ಮ ಬಳಿ ಒಂದು ಪ್ರೋಟೀನ್ ಯುಕ್ತ ಆಹಾರವನ್ನು ಕೊಡಿ, ನಾನು ಪ್ರತಿನಿತ್ಯ ಜಿಮ್ ಮಾಡ್ತಾ ಇದ್ದೆ, ತೂಕ ಕಳೆದುಕೊಳ್ತಾ ಇದ್ದೀನಿ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ರು. ಆದರೆ ಅದು ಯಾವುದಕ್ಕೂ ಸಹ ನ್ಯಾಯಾಲಯದಿಂದಾಗಲಿ ಅಥವಾ ಜೈಲು ಅಥಾರಿಟಿಯಿಂದಾಗಲಿ ನಿರ್ದೇಶನ ಇರಲಿಲ್ಲ. ಹೀಗಾಗಿ ನಾವು ಅವರಿಗೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಎಲ್ಲ ಸಜಾಬಂದಿಗಳಿಗೆ ಅಥವಾ ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ಗೆ ಏನನ್ನು ಕೊಡ್ತಾ ಇದ್ದೀವಿ ಅದೇ ಊಟವನ್ನು ಕೊಡ್ತಾ ಇದ್ದೀವಿ ಅಂತಂತೇಳಿ ಜೈಲಿಗೆ ಇದು ನ್ಯಾಯಾಧೀಶರಿಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇತ್ತ ಕಡೆ ಜೈಲಾಧಿಕಾರಿಗಳ ಬಳಿ ಇದೇ ವಿಚಾರಕ್ಕಾಗಿ ನಾನು ನಿರಂತರವಾಗಿ ತೂಕ ಕಳೆದುಕೊಳ್ತಾ ಇದ್ದೀನಿ, ಹೀಗಾಗಿ ನನಗೆ ಮನೆ ಊಟವನ್ನು ವ್ಯವಸ್ಥೆ ಮಾಡಿಕೊಡಿ ಅಂತಂತೇಳಿ ಅವರ ವಕೀಲರ ಬಳಿ ಸಹ ದರ್ಶನ್ ಹೇಳ್ಕೊಂಡಿದ್ರು. ಹೀಗಾಗಿಯೇ ಈಗ ಮೊದಲು ರಿಟ್ ಅರ್ಜಿಯನ್ನು ಹೈಕೋರ್ಟ್ಗೆ ಹಾಕಿದ್ರು. ಆದರೆ ಹೈಕೋರ್ಟು ಇದು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಮೊದಲು ವಿಚಾರಣೆ ಆಗಬೇಕು, ಅಲ್ಲಿಗೆ ಹೋಗಿ ಅಂತ ಹೇಳಿತ್ತು. ಈ ನಿಟ್ಟಿನಲ್ಲಿ ಎರಡೂ ಕಡೆಯ ವಾದ ಪ್ರತಿವಾದಗಳನ್ನು ಆಲಿಸಿರ್ತಕ್ಕಂಥ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇವತ್ತು ಈ ವಿಚಾರವಾಗಿ ಆದೇಶವನ್ನು ಪ್ರಕಟಿಸಲಿರತಕ್ಕಂಥದ್ದು. ಒಂದು ವೇಳೆ ಅವರಿಗೆ ಮನೆ ಊಟಕ್ಕೆ ಅವಕಾಶವನ್ನು ಕೊಟ್ಟರೆ, ಯಾಕಂತಂದರೆ ಹಿಂದೆ ಸೂರಜ್ ರೇವಣ್ಣಗೆ ಮನೆ ಊಟಕ್ಕೆ ಅವಕಾಶವನ್ನು ಕೊಟ್ಟಿತ್ತು, ಆದರೆ ಬಹುತೇಕ ಪ್ರಕರಣಗಳಲ್ಲಿ ವೈದ್ಯರ ಸೂಚನೆಯಂತೆ ಒಂದು ಮನೆ ಊಟಕ್ಕೆ ಅವಕಾಶವನ್ನು ಕೊಡೋದು. ಆದರೆ ದರ್ಶನ್ ವಿಚಾರದಲ್ಲಿ ಎಲ್ಲೂ ಸಹ ವೈದ್ಯರು ಇವರು ಮನೆ ಊಟನ ಸೇವಿಸಿ ಅನ್ನೋದಕ್ಕೆ ಉದಾಹರಣೆ ಸಿಗ್ತಾ ಇಲ್ಲ. ಹೀಗಾಗಿ ದರ್ಶನ್ಗೆ ಇವತ್ತು ಮನೆ ಊಟ ಸಿಗೋದು ಬಹುತೇಕ ಡೌಟ್ ಅಂತಂತೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಮತ್ತೊಂದು ಕಡೆ ಜೈಲು ವಾಸವನ್ನ ಅನುಭವಿಸ್ತಾ ಇರುವ ದರ್ಶನ್ ಸತತವಾಗಿ ಮನೆಯೂಟಕ್ಕಾಗಿ ಆಗ್ರಹಿಸಿದ್ದಾರೆ. ಕೋರ್ಟ್ನಲ್ಲೂ ಕೂಡ ಮನವಿಯನ್ನ ಸಲ್ಲಿಸಿದ್ದಾರೆ. ದರ್ಶನ್ ಮನೆಯೂಟಕ್ಕೆ ಇಷ್ಟೊಂದು ಹಠ ಹಿಡಿದಿರೋದು ಯಾಕೆ ಅನ್ನೋದಕ್ಕೆ ಕಾರಣ ಇದೀಗ ಬಹಿರಂಗ ಆಗ್ತಾ ಇದೆ. ನಿರಂತರವಾಗಿ ತೂಕ ಇಳಿಕೆ ಆಗ್ತಾ ಇದೆ. ಬರೋಬ್ಬರಿ 10 kg ತೂಕ ಕಳೆದುಕೊಂಡಿದ್ದಾರಂತೆ ದರ್ಶನ್. ಪ್ರೋಟೀನ್ ಆಹಾರ ಇಲ್ಲದೆ ತೂಕ ಇಳಿದು ಹೋಗ್ತಿದೆ ಅನ್ನೋ ಆತಂಕ ದರ್ಶನ್ಗೆ. ಜೈಲಿನ ಊಟದಲ್ಲಿ ಅವರಿಗೆ ಅವಶ್ಯಕತೆ ಇರುವ ಪ್ರಮಾಣದಲ್ಲಿ ಪ್ರೋಟೀನ್ ಸಿಗ್ತಾ ಇಲ್ಲ. ಹೀಗಾಗಿ ಮನೆ ಊಟವನ್ನ ತರಿಸ್ಕೊಡಿ, ಪ್ರೋಟೀನ್ ಯುಕ್ತ ಆಹಾರವನ್ನ ತರಿಸ್ಕೊಡಿ ಅಂತ ಹೇಳಿ ಜೈಲಿನ ಅಧಿಕಾರಿಗಳ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ. ಜೈಲಿನ ಊಟದಲ್ಲಿ ಪ್ರೋಟೀನ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಮನೆಯಿಂದ ಊಟ ತರಿಸ್ಕೊಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಿರಂತರವಾಗಿ ಜಿಮ್ ಮಾಡೋ ಸಂದರ್ಭದಲ್ಲಿ ಪ್ರೋಟೀನ್ ಯುಕ್ತ ಆಹಾರವನ್ನು ಸೇವನೆ ಮಾಡ್ತಾ ಇದ್ರು. ಜೈಲಿಗೆ ಸೇರಿದ ಕ್ಷಣದಿಂದ ಜಿಮ್ಮು ಇಲ್ಲ, ಇತ್ತ ಪ್ರೋಟೀನ್ ಯುಕ್ತ ಆಹಾರವೂ ಇಲ್ಲ. ಹೀಗಾಗಿ 10 kg ಆಲ್ರೆಡಿ ಸಣ್ಣ ಆಗಿ ಹೋಗ್ಬಿಟ್ಟಿದ್ದಾರಂತೆ. ಇನ್ನೂ ತೂಕ ಇಳಿದು ಬಿಟ್ರೆ ಮುಂದೆ ಸಿನಿಮಾ ಕೆರಿಯರ್ಗದು ಪರಿಣಾಮ ಬೀರಬಹುದು ಅನ್ನೋ ಆತಂಕನೋ ಏನೋ. ಹೀಗಾಗಿ ಜೈಲಾಧಿಕಾರಿಗಳ ಬಳಿಯಲ್ಲಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ದರ್ಶನ್. ಊಟದ ಜೊತೆ ಪ್ರೋಟೀನ್ ಆಹಾರ ಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ, ಜೈಲಿನ ಊಟದ ಮ್ಯಾನ್ಯುವಲ್ ಪ್ರಕಾರ
ಪೌಷ್ಟಿಕಾಂಶಯುಕ್ತವಾದ ಆಹಾರವನ್ನೇ ನೀಡಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಸ್ಪೆಷಲ್ ಆಗಿ ಪ್ರೋಟೀನ್ ಬೇಕು ಅನ್ನೋದು ದರ್ಶನ್ ಅವರ ಬೇಡಿಕೆ ಅಂತೆ. ಬಟ್ ಇದಕ್ಕೆಲ್ಲ ಪುರಸ್ಕಾರ ಅಥವಾ ಇದಕ್ಕೆಲ್ಲ ಮನ್ನಣೆ ಸಿಗೋ ಸಾಧ್ಯತೆ ಇದೆಯಾ? ಕೋರ್ಟ್ ಇದನ್ನ ಯಾವ ರೀತಿ ಗಮನಿಸುತ್ತೆ ಅಂತ ಹೇಳಿ. ಸ್ಮಿತಾ, ಏನು ಈ ಹಿಂದೆ ಒಂದು ಅರ್ಜಿ ವಿಚಾರಣೆ ಮನೆ ಊಟಕ್ಕೆ ಸಂಬಂಧಿಸಿದಂತೆ ಅರ್ಜಿ ವಿಚಾರಣೆ ನಡೆಸ್ತಾ ಇರತಕ್ಕಂಥ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಒಂದು ವರದಿಯನ್ನು ಜೈಲು ಅಧಿಕಾರಿಗಳಿಂದ ಕೇಳಿತ್ತು. ಯಾವ ರೀತಿಯ ಆಹಾರವನ್ನು ಕೊಡಲಾಗ್ತಾ ಇದೆ ಮತ್ತು ಇವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರ ಯಾವ ಕಾರಣಕ್ಕೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ಕೊಡಿ ಅಂತ ಕೇಳಿತ್ತು. ಅದರ ಭಾಗವಾಗಿ ಜೈಲು ಅಧಿಕಾರಿಗಳು ನ್ಯಾಯಾಲಯಕ್ಕೆ ಒಂದು ವರದಿಯನ್ನು ಸಲ್ಲಿಸಿದ್ರು. ಇದರಲ್ಲಿ ದರ್ಶನ್ ಅವರು ನಮ್ಮ ಬಳಿ ಒಂದು ಪ್ರೋಟೀನ್ ಯುಕ್ತ ಆಹಾರವನ್ನು ಕೊಡಿ, ನಾನು ಪ್ರತಿನಿತ್ಯ ಜಿಮ್ ಮಾಡ್ತಾ ಇದ್ದೆ, ತೂಕ ಕಳೆದುಕೊಳ್ತಾ ಇದ್ದೀನಿ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ರು. ಆದರೆ ಅದು ಯಾವುದಕ್ಕೂ ಸಹ ನ್ಯಾಯಾಲಯದಿಂದಾಗಲಿ ಅಥವಾ ಜೈಲು ಅಥಾರಿಟಿಯಿಂದಾಗಲಿ ನಿರ್ದೇಶನ ಇರಲಿಲ್ಲ. ಹೀಗಾಗಿ ನಾವು ಅವರಿಗೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಎಲ್ಲ ಸಜಾಬಂದಿಗಳಿಗೆ ಅಥವಾ ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ಗೆ ಏನನ್ನು ಕೊಡ್ತಾ ಇದ್ದೀವಿ ಅದೇ ಊಟವನ್ನು ಕೊಡ್ತಾ ಇದ್ದೀವಿ ಅಂತಂತೇಳಿ ಜೈಲಿಗೆ ಮಾಹಿತಿ, ಇದು ನ್ಯಾಯಾಧೀಶರಿಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇತ್ತ ಕಡೆ ಜೈಲಾಧಿಕಾರಿಗಳ ಬಳಿ ಇದೇ ವಿಚಾರಕ್ಕಾಗಿ ನಾನು ನಿರಂತರವಾಗಿ ತೂಕ ಕಳೆದುಕೊಳ್ತಾ ಇದ್ದೀನಿ, ಹೀಗಾಗಿ ನನಗೆ ಮನೆ ಊಟವನ್ನು ವ್ಯವಸ್ಥೆ ಮಾಡಿಕೊಡಿ ಅಂತಂತೇಳಿ ಅವರ ವಕೀಲರ ಬಳಿ ಸಹ ದರ್ಶನ್ ಹೇಳ್ಕೊಂಡಿದ್ರು. ಹೀಗಾಗಿಯೇ ಈಗ ಮೊದಲು ರಿಟ್ ಅರ್ಜಿಯನ್ನು ಹೈಕೋರ್ಟ್ಗೆ ಹಾಕಿದ್ರು. ಆದರೆ ಹೈಕೋರ್ಟು ಇದು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಮೊದಲು ವಿಚಾರಣೆ ಆಗಬೇಕು, ಅಲ್ಲಿಗೆ ಹೋಗಿ ಅಂತ ಹೇಳಿತ್ತು. ಈ ನಿಟ್ಟಿನಲ್ಲಿ ಎರಡೂ ಕಡೆಯ ವಾದ ಪ್ರತಿವಾದಗಳನ್ನು ಆಲಿಸಿರ್ತಕ್ಕಂಥ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇವತ್ತು ಈ ವಿಚಾರವಾಗಿ ಆದೇಶವನ್ನು ಪ್ರಕಟಿಸಲಿರತಕ್ಕಂಥದ್ದು. ಒಂದು ವೇಳೆ ಅವರಿಗೆ ಮನೆ ಊಟಕ್ಕೆ ಅವಕಾಶವನ್ನು ಕೊಟ್ಟರೆ, ಯಾಕಂತಂದರೆ ಹಿಂದೆ ಸೂರಜ್ ರೇವಣ್ಣಗೆ ಮನೆ ಊಟಕ್ಕೆ ಅವಕಾಶವನ್ನು ಕೊಟ್ಟಿತ್ತು, ಆದರೆ ಬಹುತೇಕ ಪ್ರಕರಣಗಳಲ್ಲಿ ವೈದ್ಯರ ಸೂಚನೆಯಂತೆ ಒಂದು ಮನೆ ಊಟಕ್ಕೆ ಅವಕಾಶವನ್ನು ಕೊಡೋದು. ಆದರೆ ದರ್ಶನ್ ವಿಚಾರದಲ್ಲಿ ಎಲ್ಲೂ ಸಹ ವೈದ್ಯರು ಇವರು ಮನೆ ಊಟನ ಸೇವಿಸಿ ಅನ್ನೋದಕ್ಕೆ ಉದಾಹರಣೆ ಸಿಗ್ತಾ ಇಲ್ಲ. ಹೀಗಾಗಿ ದರ್ಶನ್ಗೆ ಇವತ್ತು ಮನೆ ಊಟ ಸಿಗೋದು ಬಹುತೇಕ ಡೌಟ್ ಅಂತಂತೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಇನ್ನು ಇತ್ತೀಚೆಗೆ ದರ್ಶನ್ ಅವರನ್ನ ಭೇಟಿಯಾಗಿ ಮಾತನಾಡಿಸ್ಲಿಕ್ಕೆ ನಟ ವಿನೋದ್ ರಾಜ್ ಪರಪನಾಗ್ರಹಾರ ಜೈಲಿಗೆ ತೆರಳಿದ್ರು. ಕಣ್ಣೀರು ಹಾಕಿದ್ರಂತೆ ದರ್ಶನ್ ವಿನೋದ್ ರಾಜ್ ಅವರ ಮುಂದೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ವಿಶೇಷವಾಗಿ ಮಾತನಾಡಿದ್ದಾರೆ. ನನ್ನ ಕಲೀಗ ಶ್ರುತಿ ಕಿತ್ತೂರ್ ವಿಶೇಷ ಸಂದರ್ಶನ ನಡೆಸಿದ್ದಾರೆ ವಿನೋದ್ ರಾಜ್ ಅವರದ್ದು. ಅದರಲ್ಲಿ ದರ್ಶನ್ ಅವರನ್ನ ಮೃದು ಮನಸ್ಸಿನ ವ್ಯಕ್ತಿ ಅಂತ ಹೇಳಿದ್ದಾರೆ. ವಿನೋದ್ ರಾಜ್ ಹಿಂದೆ ತಾಯಿ ಅವರಿಗೆ ಹುಷಾರಿಲ್ಲದೆ ಇದ್ದಾಗ ಅವ್ರನ್ನ ನೋಡೋಕೆ ದರ್ಶನ್ ಮನೆಗೆ ಬಂದಿದ್ರು. ಆಗೇನಪ್ಪ ಹೀರೋ ಅಂದ್ರೆ ನಾನು ಹೀರೋ ಅಲ್ಲ ವಿಲನ್ ಅಂತ ಹೇಳಿದ್ರು. ಮೃದು ಮನಸ್ಸಿನ ವ್ಯಕ್ತಿ, ಹೀಗ್ಯಾಕಾಯ್ತೋ ಗೊತ್ತಿಲ್ಲ ಅಂತ ಹೇಳಿ ತಮ್ಮ ದರ್ಶನ್ ಜೊತೆಗಿನ ಒಡನಾಟದ ಕೆಲವೊಂದಷ್ಟು ಕ್ಷಣಗಳನ್ನು ಮೆಲುಕು ಹಾಕಿದ್ದಾರೆ ರಿಪಬ್ಲಿಕ್ ಕನ್ನಡದ ವಿಶೇಷ ಸಂದರ್ಶನದಲ್ಲಿ ನಟ ವಿನೋದ್ ರಾಜ್. ಅವರೊಬ್ಬರು ಕಲಾವಿದರಾಗಿ ನನಗೆ ಕಲಾವಿದರಲ್ಲಿ ಆ ಒಂದು ಸ್ಥಾನದಲ್ಲಿರುವಂಥ ವ್ಯಕ್ತಿ ನನ್ನನ್ನು ಅಷ್ಟು ಆಪ್ಯಾಯಮಾನವಾಗಿ ಅಷ್ಟು ಪ್ರೀತಿಯಿಂದ ತನ್ನ 25ನೇ ವರ್ಷದ ಒಂದು ಸಂಭ್ರಮಾಚರಣೆಗೆ ಅದೆಲ್ಲ ಕರೆದಿದ್ದು, ನನ್ನ ಹತ್ರ ಮಾತಾಡಿದ್ದು, ಅಪ್ಪ ಅಭಿಷೇಕ್ ಗೌಡ್ರಿಗೆ ಹೇಳಿದ್ದು, ಅಣ್ಣನ ನೋಡ್ಕೋಬೇಕು ನೀನು, ಅಪ್ಪ ಹುಷಾರಾಗಿ ನೋಡ್ಕೋಬೇಕು, ಫೋನ್ ಮಾಡಿದ್ರೆ ನೀನು ಅಲ್ಲಿರ್ಬೇಕು, ನೀನು ಮಾಡೋಣ 12 ಗಂಟೆ ರಾತ್ರಿ ನಾನು ಇರ್ತೀನಿ. ಇದೆಲ್ಲ ಈ ಮಾತುಗಳೆಲ್ಲ ಕೇಳಿದಾಗ ಏನಾಗುತ್ತೆ, ನೋವಾಗುತ್ತೆ ರೀ ಮನಸ್ಸಿಗೆ ಪಾಪ. ಅದು ನನ್ನ ತಾಯಿಯವರನ್ನೇ ಅವರು ದರ್ಶನ್ ಅವ್ರು ನೋಡೋಕೆ ಬಂದಾಗ ಅದನ್ನೇ ನನ್ನ ಕಾಲಿಗೆ ಬಿದ್ದರು. ಸರ್ ಅಪ್ಪ ಏನಪ್ಪ ಹೀರೋ ಅಂತಂತ ಹೇಳಿದ್ರೆ ನಾನು ವಿಲ್ಲನ್ ಸರ್, ನೀವು ಹೀರೋ ಸರ್ ಅಂತ. ಇಷ್ಟು ಮೃದು ಮನಸ್ಸಿರುವಂಥ ಅಪ್ಪಾಜಿಗೆ ಹೇಗೆ ಹಿಂಗಾಯ್ತು ಅವ್ರಿಗೆ ಪಾಪ ಅಂತ ನನಗೆ ಭಾರಿ ನೋವು. ಮನೇಲಿ ಬಂದು ಅಮ್ಮನ ನೋಡ್ಕೊಂಡು ಅಮ್ಮನ ಹತ್ರ ಮಾತಾಡಿಸಿ ಅಮ್ಮ ಕಣ್ ತೆಗ್ದಂಗೆ ನೋಡಿ ಮಾಡಿಕೊಂಡು ಅವ್ರು ಗುರ್ತಿಸಿದ್ರು ಪಾಪ. ದರ್ಶನ ಗುರ್ತಿಸಿದ್ರು. ಇಲ್ಲೆಲ್ಲ ತೊಂದರೆ ಕೊಡಬೇಡಿ, ಮಾತಾಡ್ಸೋಕೆ ಹೋಗ್ಬೇಡಿ ಅಮ್ಮ, ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರು. ಅವರೊಬ್ಬರು ಕಲಾವಿದ. ಇನ್ನು ಹಿರಿಯ ನಟ ವಿನೋದ್ ರಾಜ್ ಅವರ ಜೊತೆಗಿನ ರಿಪಬ್ಲಿಕ್ ಕನ್ನಡದ ವಿಶೇಷ ಸಂದರ್ಶನ ಇವತ್ತು ಬೆಳಗ್ಗೆ 11:27ಕ್ಕೆ ಪ್ರಸಾರವಾಗುತ್ತೆ. ತಪ್ಪದೆ ವೀಕ್ಷಿಸಿ.